ಪತ್ರಕರ್ತರಿಗೆ ಮುಂದಿನ ದಿನಗಳಲ್ಲಿ ಬಡಾವಣೆ ನಿರ್ಮಾಣ ಮಾಡಲು ನಿವೇಶನ ನೀಡಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಅವರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಚಿಕ್ಕೋನಹಳ್ಳಿ ಸಾಯಿ ಮಂದಿರದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮಾಡಿ ಮಾತನಾಡಿ, ಜಿಲ್ಲೆಯಲ್ಲೇ ಒಂದು ಮಾದರಿ ಪತ್ರಕರ್ತರ ಸಂಘ ಇದ್ದರೆ ಅದು ಚನ್ನರಾಯಪಟ್ಟಣದ ತಾಲೂಕು ಪತ್ರಕರ್ತರ ಸಂಘ. ನನ್ನ ರಾಜಕೀಯ ಪ್ರವೇಶವಾದುದು ಕೂಡ ಇದೇ ತಾಲೂಕಿನಿಂದ ಎಂಬುದು ನನಗೆ ಹೆಮ್ಮೆ ಇದೆ. ಲೋಕಸಭಾ ಚುನಾವಣೆಯಲ್ಲೂ ಸಹ ಈ ಬಾರಿ ತಾಲೂಕಿನಿಂದ ಹೆಚ್ಚು ಮತಗಳು ಬಂದಿದ್ದು ಮರೆಯುವಂತಿಲ್ಲ. ಪತ್ರಕರ್ತರ ಸಂಘಕ್ಕೂ ನಮಗೂ ಅವಿನಾಭಾವ ಸಂಬಂಧ. ಆದ್ದರಿಂದ ಪತ್ರಕರ್ತರ ಸಂಘದ ಮನವಿ ನಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೇವೆ. ಪತ್ರಕರ್ತರ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯನ್ನು ತಿದ್ದಿ ತೀಡುವ ಕೆಲಸವನ್ನು ಮಾಡುತ್ತಾರೆ. ಹಾಗೆ ನಮಗೂ ಕೂಡ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಾ ಸಮಾಜದಲ್ಲಿ ನಡೆಯುವ ಆಗು ಹೋಗುಗಳ ವಿಚಾರದ ಬಗ್ಗೆ ತಿಳಿಸುವಂತೆ ಹೇಳಿದರು. ಇತ್ತೀಚೆಗೆ ನಿಧನ ಹೊಂದಿದ ಪತ್ರಕರ್ತ ಟಿ.ಜಿ. ಹೇಮಕುಮಾರ್ ಅವರ ಕುಟುಂಬಕ್ಕೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು 21,000 ರೂಪಾಯಿಗಳ ಚೆಕ್ಕು ನೀಡಿ ಸಾಂತ್ವನ ಹೇಳಿದರು. ಇದೇ ಸಂದರ್ಭದಲ್ಲಿ ಸಾಯಿಬಾಬಾ ದೇವಾಲಯದ ಪೀಠಾಧ್ಯಕ್ಷ ಗುರುಮೂರ್ತಿ ಗುರೂಜಿ, ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿ. ಮಹೇಶ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು, ಜಿಲ್ಲಾ ಪ್ರತಿನಿಧಿ ದಿಡಿಗ ಪುಟ್ಟರಾಜು, ಹಿರಿಯ ಪತ್ರಕರ್ತರು ಹಾಗೂ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್, ಅಶೋಕ್ ಕುಮಾರ್, ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ದಯಾನಂದ್, ಚನ್ನೇಗೌಡ, ಪ್ರಧಾನ ಕಾರ್ಯದರ್ಶಿ ನಟೇಶ್, ಕಾರ್ಯದರ್ಶಿ ಶ್ಯಾಮ್ ಸುಂದರ್, ನಿರ್ದೇಶಕರಾದ ಅಶೋಕ್ ಕುಮಾರ್, ವೆಂಕಟಸ್ವಾಮಿ, ಜಯರಾಮ್, ನಾಗೇಶ್, ಜಯಕುಮಾರ್, ಲೋಹಿತ್, ಶ್ರೀನಿವಾಸ್, ನಂದನ್ ಪುಟ್ಟಣ್ಣ, ಪ್ರದೀಪ್, ಐಕೆ ಮಂಜುನಾಥ್, ಜಿಕೆ ಗೋವಿಂದ, ಎಚ್.ಎಸ್. ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳ್ತಿರ್ತಾರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ 2-3 ತರ ಪತ್ರಕರ್ತರ ಸಂಘಗಳಿದ್ದಾವೆ ಅಂತ. ಅದೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಯಾವಾಗಲೂ ಹೊಗಳ್ತಾ ಇರ್ತಾರೆ, ತಾಲೂಕಿಗೆ ಹೋದ್ರು ಅಷ್ಟೇ, ಜಿಲ್ಲೆಗೆ ಹೋದ್ರು ಅಷ್ಟೇ, ಒಂದೇ ಸಂಘ. ಆ ಥರ ಏನು ಒಂದು ಯುನೈಟ್ ಇದೆ, ಈ ರೀತಿ ಇದೇ ಯುನೈಟ್ ಮುಂದೂ ಕಂಟಿನ್ಯೂ ಆಗಿ ಅಂತ ನಿಮ್ಮಲ್ಲಿ ಕೋರ್ಕೊಂತ ನಿಮ್ಮೆಲ್ಲರ ಭರವಸೆ ತಕ್ಕನಂಗೆ ನಿಮ್ಮ ಸೂಕ್ತ ಮಾರ್ಗದರ್ಶನದಲ್ಲಿ ಖಂಡಿತವಾಗಿಯೂ ನಾನು ನಿಮ್ಮ ಜನಸ್ನೇಹಿ ಸಂಸದನಾಗಿ ಇರ್ತೀನಿ ಅಂತ ನಾನು ವೇದಿಕೆಯಲ್ಲಿ ಭರವಸೆಯನ್ನು ಕೊಡ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಕಾರ್ಯಕ್ರಮಕ್ಕೆ ಇನ್ನೂ ದೊಡ್ಡದಾಗಿ ಮಾಡೋಕ್ಕೆ ನಾವೆಲ್ಲ ಸಹಪೂರ್ವಕವಾಗಿ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ, ನನ್ನ ಇವತ್ತು ತಡವಾಗಿ ಬಂದರೂ ಸಹ ನನಗೋಸ್ಕರ ಕಾರ್ಯಕ್ರಮವನ್ನು ತಡ ಮಾಡಿ ನನಗೆ ಕರೆಸಿ ಸನ್ಮಾನಿಸಿದ್ದಕ್ಕೆ ನನಗೆ ಸುಹೃದಯದ ಧನ್ಯವಾದಗಳನ್ನು ಕೊಡ್ತಾ, ನಾನು ಕೊನೆಯಲ್ಲಿ ಕೇಳ್ಕೊಳ್ಳೋದಂತ ಎಲ್ಲ ನಮ್ಮ ಪತ್ರಕರ್ತರ ಬಂಧುಗಳಲ್ಲಿ ಖಂಡಿತವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ಸಲಹೆ ಸಹಕಾರ ಎಂದೆಂದಿಗೂ ನಮ್ಮ ಮೇಲೆ ಬೇಕು ಅಂತ ಕೇಳ್ಕೊಂತ ನನ್ನ 2 ಮಾತನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನನ್ನ ಸುಹೃದಯದ ಧನ್ಯವಾದಗಳು.